ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಊಟ ಮಾಡಿದ ನಂತರ ಬಾಳೆ ಎಲೆಯನ್ನ ಒಳಮುಖವಾಗಿ ಮಡಚ್ತೀವಿ. ಹಾಗಾದ್ರೆ ಈ ರೀತಿ ಮಡಚೋದಕ್ಕೆ ಕಾರಣವನ್ನು ಕೂಡ ಇರ್ಬೇಕಲ್ಲ. ಹಾಗಾದ್ರೆ ಆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ. ಊಟಕ್ಕೂ ಮೊದಲು ನೀರು ಚಿಮುಕಿಸೋದು ಹಾಗೆ ಊಟದ ನಂತರ ಎಲೆಯನ್ನ ಒಳಮುಖವಾಗಿ ಮಡಚೋದು ಕೂಡ ಪ್ರಮುಖ ಪದ್ಧತಿಗಳಾಗಿವೆ. ಇದಕ್ಕೆ ಆರೋಗ್ಯಕರ ಕಾರಣಗಳು ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಸಹ ಇವೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಬಾಳೆ ಎಲೆ ಊಟದ ಹಿಂದಿನ ಪದ್ಧತಿಗಳು ಹಾಗೆ ಅವುಗಳ ಮಹತ್ವವನ್ನ ನೋಡೋಣ. ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಾಳೆ ಎಲೆ ಊಟವನ್ನ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ. ಬಾಳೆ ಎಲೆಗಳನ್ನ ಪ್ರಾಚೀನ ಕಾಲದಿಂದಲೂ ಸಹ ವಿವಿಧ ಆಚರಣೆಗಳು, ಸಮಾರಂಭಗಳು ಹಾಗೆ ದೈನಂದಿನ ಆಹಾರ ಪದ್ಧತಿಗಳಲ್ಲಿ ಬಳಸಲಾಗುತ್ತಿದೆ. ನಮ್ಮ ಸಂಸ್ಕೃತಿ ಆರೋಗ್ಯಕರ ಜೀವನ ಶೈಲಿಯ ಒಂದು ಸಂಕೇತ ಅಂತಾನೆ ಹೇಳಬಹುದು. ಇನ್ನು ಬಾಳೆ ಎಲೆಯ ಊಟ ಅಮೃತಕ್ಕೆ ಸಮ ಎಂಬ ನಂಬಿಕೆಯೂ ಸಹ ಇದೆ. ಇದರಲ್ಲಿರುವ ಅನೇಕ ಪೋಷಕಾಂಶಗಳು ಆಹಾರದ ರುಚಿಯನ್ನ ಹೆಚ್ಚಿಸುತ್ತದೆ ಅನ್ನುವ ಒಂದು ನಂಬಿಕೆ. ಅದರಂತೆ ಬಾಳೆ ಎಲೆಯಲ್ಲಿ ಊಟ ಮಾಡುವಾಗ ಕೆಲವೊಂದು ಪದ್ಧತಿಗಳನ್ನ ಅನುಸರಿಸಲಾಗುತ್ತದೆ. ಹಾಗೆ ಎಲೆಯನ್ನ ತೊಳೆಯೋದ್ರಿಂದ ಹಿಡಿದು ಕೊನೆಗೆ ಊಟ ಮಾಡಿ ಎಲೆ ಮಡಚೋದ್ರ ತನಕ ಕೆಲವು ಪದ್ಧತಿಗಳನ್ನ ನಾವು ಅನುಸರಿಸ್ತಾ ಬಂದಿದ್ದೀವಿ. ಹಾಗಾದ್ರೆ ಈ ಪದ್ಧತಿಗಳ ಹಿಂದಿನ ಮಹತ್ವ ಏನು ಅಂತ ತಿಳಿಯೋಣ. ಊಟಕ್ಕೂ ಮೊದಲು ಬಾಳೆ ಎಲೆಗೆ ನೀರು ಚಿಮುಕಿಸಲು ಕಾರಣ, ಊಟ ಮಾಡುವ ಮೊದಲು ಬಾಳೆಯ ಎಲೆ ಮೇಲೆ ನೀರು ಚಿಮುಕಿಸೋದು ಶತಮಾನಗಳಷ್ಟು ಹಳೆಯದಾದ ಒಂದು ಪದ್ಧತಿ. ಇದಕ್ಕೆ ವಿವಿಧ ಕಾರಣಗಳನ್ನ ನೀಡಲಾಗಿದೆ. ಬಾಳೆ ಎಲೆಗಳು ನೈಸರ್ಗಿಕವಾಗಿ ಕೀಟಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನ ಆಶ್ರಯಿಸಿರುತ್ತವೆ. ನೀರು ಸಿಂಪಡಿಸೋದು ಹಾಗೆ ಸ್ವಚ್ಛಗೊಳಿಸೋದ್ರಿಂದ ಎಲೆಗಳ ಮೇಲಿನ ಕೀಟಗಳು ಹಾಗೆ ಸೂಕ್ಷ್ಮ ಜೀವಿಗಳು ನಾಶವಾಗುತ್ತವೆ. ಎಲೆಯಿಂದ ಧೂಳು ಮತ್ತು ಕೊಳೆಯನ್ನ ತೆಗೆದುಹಾಕಿ ಸ್ವಚ್ಛವಾಗಿಡಲು ಸಹ ಇದನ್ನ ಮಾಡಲಾಗುತ್ತದೆ. ಇದಲ್ಲದೆ ನೀರು ಸಿಂಪಡಿಸೋದ್ರಿಂದ ಎಲೆಗಳು ಗಟ್ಟಿಯಾಗುತ್ತವೆ. ಹೀಗೆ ಮಾಡೋದ್ರಿಂದ ತಿನ್ನುವಾಗ ಎಲೆಗಳು ಹರಿದು ಹೋಗೋದನ್ನ ನಾವು ತಡಿಬಹುದು. ಇನ್ನ ಬಾಳೆ ಎಲೆಯ ಮೇಲೆ ನೀರು ಸಿಂಪಡಿಸೋದು ಬಹಳ ಪವಿತ್ರ ಕಾರ್ಯ ಅಂತಲೂ ಸಹ ನಂಬಲಾಗಿದೆ. ಇದಾದ ನಂತರ ಅಂದ್ರೆ ನಾವು ತಿಂದು ಮುಗಿದ ನಂತರ ಎಲೆಯನ್ನ ಒಳಮುಖವಾಗಿ ಮಡಚಲು ಒಂದಷ್ಟು ಕಾರಣಗಳು ಇವೆ. ಹೀಗೆ ಮಡಚೋದ್ರಿಂದ ಆಹಾರವನ್ನ ತಯಾರಿಸಿ ಬಡಿಸಿದವರಿಗೆ ಗೌರವ ತೋರಿಸುವ ಒಂದು ಮಾರ್ಗವೆಂದು ಪರಿಗಣಿಸಲಾಗಿದೆ. ಕೆಲವೊಮ್ಮೆ ಆಹಾರದ ಉಳಿಕೆಗಳು ಎಲೆಯ ಒಳಭಾಗದಲ್ಲಿ ಉಳಿಯುತ್ತವೆ. ಆದ್ದರಿಂದ ಎಲೆಯನ್ನ ಹೊರಗಿನಿಂದ ಒಳಮುಖವಾಗಿ ಮಡಚೋದು ಸುಲಭ. ಅಲ್ಲದೆ ಎಲೆಯನ್ನ ಒಳಮುಖವಾಗಿ ಮಡಚೋದ್ರಿಂದ ಸೂರ್ಯನ ಬೆಳಕು ಅದರೊಳಗೆ ಪ್ರವೇಶಿಸುವುದನ್ನ ತಡೆಯುತ್ತದೆ. ಇದು ಅದರಲ್ಲಿರುವ ಆಹಾರ ಕೆಡದಂತೆ ತಡೆಯುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಎಲೆಯನ್ನ ಒಳಮುಖವಾಗಿ ಯಾಕೆ ಮಡಚ್ತೀವಿ ಅಂತ. ಇದೇ ಮೇನ್ ರೀಸನ್. ಒಂದು, ಎಲೆಯನ್ನ ಒಳಮುಖವಾಗಿ ಮಡಚೋದ್ರಿಂದ ನಾವು ಪ್ರೀತಿಯಿಂದ ಆಹಾರವನ್ನ ತಯಾರಿಸಿದವ್ರಿಗೆ ಹಾಗೆ ಪ್ರೀತಿಯಿಂದ ಆಹಾರವನ್ನ ಬಡಿಸಿದವ್ರಿಗೆ ಸಲ್ಲಿಸುವಂತಹ ಗೌರವ. ಇಷ್ಟ ದಿನ ಅನ್ಕೊಂಡಿದ್ದು ಹೀಗೆ ಎಲೆಯನ್ನ ಮಡಚೋದ್ರಿಂದ ನಾವು ಬಿಟ್ಟಂತಹ ಆಹಾರ ಯಾರಿಗೂ ಕಾಣಿಸೋದಿಲ್ಲ, ಈಸಿಯಾಗಿ ಎಸ್ಕೇಪ್ ಆಗಬಹುದು ಅಂತ. ಆದ್ರೆ ಅದಲ್ಲ. ಒಂದು, ಪ್ರೀತಿಯಿಂದ ಆಹಾರವನ್ನ ತಯಾರಿಸಿದವ್ರಿಗೆ ಹಾಗೆ ಬಡಿಸಿದವ್ರಿಗೆ ಸಲ್ಲಿಸುವಂತಹ ಗೌರವ. ಹಾಗೆ ಇನ್ನೊಂದು ಕಾರಣ, ನಾವು ಎಲೆ ಮಡಚೋದ್ರಿಂದ ಆಹಾರವನ್ನ ಮುಚ್ಚಿಟ್ಟಂತೆ ಅದು ಸೂರ್ಯನ ಕಿರಣ ಬೀಳದೆ ಆಹಾರವನ್ನ ಸಂರಕ್ಷಿಸುವಂತೆ ಮಾಡತ್ತೆ. ಅಂದ್ರೆ ಅದರಲ್ಲಿ ಕ್ರಿಮಿ ಕೀಟಗಳು ಏನು ಸೇರೋದಿಲ್ಲ. ಹಾಗೆ ಇದನ್ನ ಹೊರಗಡೆ ಚೆಲ್ದಾಗ ಬೇರೆ ಪ್ರಾಣಿ ಪಕ್ಷಿಗಳು ಸಹ ಇದರಲ್ಲಿರುವಂತಹ ಆಹಾರವನ್ನ ಸೇವಿಸ್ತವೆ. ಅವಕ್ಕೂ ಕೂಡ ಶುದ್ಧವಾಗಿರೋ ಆಹಾರ ಸೇರ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇದನ್ನ ಮುಚ್ಚಿಡುವಂಥದ್ದು ಒಂದು ಪದ್ಧತಿಯಾಗಿ ಬಂದಿದೆ. ಏನೇ ಆಗಿರ್ಬೋದು, ನಮ್ಮ ಹಿರಿಯರು ಮಾಡಿರುವಂತಹ ಸಂಪ್ರದಾಯಗಳ ಅಥವಾ ಪದ್ಧತಿಗಳ ಹಿಂದೆ ಒಂದಷ್ಟು ಕಾರಣಗಳಿವೆ. ಆ ಕಾರಣಗಳೆಲ್ಲವೂ ವೈಜ್ಞಾನಿಕವಾಗಿಯೇ ಆಗಿರ್ತವೆ. ಆದ್ರೆ ಅದನ್ನ ಜನರು ಮೂಢನಂಬಿಕೆ ಅಂತ ಹೇಳಿ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಬಂದಿರ್ತಾರೆ. ಅವುಗಳ ಕಾರಣವನ್ನ ತಿಳ್ಕೊಂಡು ನಾವು ಅದನ್ನ ಅನುಸರಿಸ್ತಾ ಬಂದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಹಾಗೆ ನಮ್ಮ ಜೀವನ ಶೈಲಿಗೂ ಉತ್ತಮ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸಿದೀನಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇತರರಿಗೂ ಕೂಡ ಇದನ್ನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.